ನಮಸ್ಕಾರ ಚಾಲಕ ಮಿತ್ರರೇ, ನಿಮ್ಮ ಹಳೆಯ ವಾಹನವನ್ನು ಮಾರುವುದಿದ್ದರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಳಿಸಿ ತಮ್ಮ ಡೀಟೇಲ್ಸನ್ನು ಹೇಳಿ ಅಂತ ಹೇಳ್ತಾ, ಈ ಕಾರು ಬಂದು ಇಟಿಯೋಸ್ ಆಗಿದ್ದು, ಈ ಗಾಡಿಯ ಸಂಪೂರ್ಣ ಡೀಟೇಲ್ಸನ್ನು ಮಾಲೀಕರಿಂದ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಒಂದು ಇದು ಸರ್. ಗಾಡಿ ನಂಬರ್ ಬಂದು KA50 ಓಕೆ ಸರ್. KA50 A1143 ಹೌದು. KA50 ಆಯ್ತಲ್ವಾ? A1143 ಹೌದು ಸರ್, ಹೌದು ಗಾಡಿ ನಂಬರು. ಓಕೆನಾ? ಹೌದು ಸರ್. 6th ಓನರ್ ಆಗಿದೆ. ಓಕೆನಾ? ಓಕೆ ಸರ್. ಸರ್, ಇಂಜನ್ ಪೂರ್ತಿ ಮಾಡ್ತೀನಿ. ಓಕೆ. ಇಂಜನ್ ಮಾಡ್ತೀನಿ. ನಾನು ವಿನೋವಾ ತಗೊಂತಾ ಇದೀನಿ ಇವಾಗ ನೆಕ್ಸ್ಟು. ಓಕೆ ಸರ್. ಅದಕ್ಕೋಸ್ಕರ ಗಾಡಿ ಮಾಡ್ತಾ ಇದ್ದೀನಿ ನಾನು. ಹೌದಾ? ಇಲ್ಲಾಂದ್ರೆ ಏನು ಸಮಸ್ಯೆ ಇಲ್ಲ. ಯಾವುದೇ ರೀತಿ ಪೇಂಟಿಂಗು ಇದು ಆಕ್ಸಿಡೆಂಟ್ ಈ ಥರ ಸರ್, ಒಂದ್ಸಲ ಟಚ್ ಆಗಿದೆ. ಬ್ಯಾಕ್ ಟಚ್ ಅಲ್ಲೂ ಹೊಡೆದಿದ್ದಾರೆ. ಓಕೆ ಸರ್. ಅದು ರೆಡಿ ಮಾಡ್ತಿದ್ದೀನಿ ನಾನು. ಹೌದಾ ಓಕೆ. ಸರ್? ಫ್ರಂಟಿನ ಏನು ಟಚ್ ಅಪ್ ಇಲ್ಲ. ಬ್ಯಾಕ್ ಅಲ್ಲಿ ಟಚ್ ನಾನು ಏರ್ಪೋರ್ಟ್ ಅಲ್ಲಿ ಒಳಗಡೆ ನಾನೇ ಓಡಿಸ್ತಾ ಇರೋ ಟೈಮಲ್ಲಿ ಹೌದಾ ಸರ್? ಆಗೋದೆ ಬ್ಯಾಕ್ ಇಂದ ಹೊಡೆದಿದ್ದಾರೆ. ನಾನು ಯಾಕಂದ್ರೆ ನಾನು ಒಂದು ಡ್ರೈವರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಲ, CTL ಮಾಮೂಲಿ ಅದು. ಹಾಂ ಅದೇ ಸರ್, ಇವಾಗ ಇದು ರನ್ನಿಂಗ್ ಎಷ್ಟಾಗಿದೆ ಇದು? ಸರ್, ಇಂಜನ್ ಆದ್ಮೇಲೆ ಮ್ಯಾಕ್ಸಿಮಮ್ 25,000 ಓಡಿದೆ ಅಷ್ಟೇ ಗಾಡಿ. ಗಾಡಿ ಕಂಡೀಷನ್ ಇದೆ ಅಂತ ಅರ್ಥ ಆಯ್ತು. ಹಾಂ ಸರ್, ಗಾಡಿ ಕಂಡೀಷನ್ ಪ್ರಾಬ್ಲಮ್ ಇದೆ ಒಂಚೂರು. ಹೌದು. ನಾನು ಇರೋದು ಹೇಳ್ತೀನಿ. ಹೌದು. ಯಾಕಂದ್ರೆ ಹಾಂ ಸರ್. ಲಾಂಗ್ ಸೆಲ್ಫ್ ಒಂದು ತಗೊಂತ ಇದೆ. ಹೌದು. ಇನ್ನೇನು ಸಮಸ್ಯೆ ಇಲ್ಲ. ಹೌದಾ? ಟೈರ್ ಹಾಂ ಸರ್, ಎಲ್ಲ ಬ್ರಷ್ ಅನ್ನ ಯೂಸಿಂಗು. ಬೆಸ್ಟ್ ಚೆನ್ನಾಗಿ ಇದು ಅಲ್ಲ. ಒನ್ ಟೈರ್ ಹೋಗಿದೆ. ರೈಟ್ ಸೈಡ್ ಅಲ್ಲಿ 1 ಟೈರು. ಓಕೆ ಸರ್. ಇನ್ನೆಲ್ಲ ಮ್ಯಾಕ್ಸಿಮಮ್ ಟೈರಿಂಗ್ಸ್ ಎಲ್ಲ 30,000 ಓಡುತ್ತೆ. ಸರ್ ಓಡುತ್ತೆ ಸರ್. ಈಗ ಇದು ಹಾಂ. ಲೊಕೇಶನ್ ಎಲ್ಲಿ ಬರುತ್ತೆ? ಸರ್, ಲೊಕೇಶನ್ ದೇವನಹಳ್ಳಿ ಸರ್. ದೇವಸ್ಥಾನ. ಹಾಂ ಸರ್. ಓಕೆ ಸರ್. ಓಕೆ ಸರ್. ಅದೇ ರೇಟ್. ಯಾಕಂದ್ರೆ ನಾಳೆ ಬಂದು ಕೇಳಿದ್ರು ಕೂಡ ಹಂಗೆ ಇರಬೇಕು. ಹೌದು ಸರ್. ಪೇಂಟಿಂಗ್ ಆಗಿಲ್ಲ. ಹೌದು. ಬ್ಯಾಕ್ ಪೇಂಟಿಂಗು ಟಚ್ ಅಪ್ ಆಗಿರೋದು ಮಾತ್ರ ಪೇಂಟಿಂಗ್ ಆಗಿದೆ. ಹಾಂ ಸರ್. ಶೇಡಿಂಗ್ ಒಂಚೂರು ತೋರಿಸುತ್ತೆ ಅದು. ಹೌದಾ? ಅಂದ್ರೆ ಮೇಜರ್ ಲೋಕಲ್ ಯಾರಿಗೂ ಗೊತ್ತಾಗಲ್ಲ. ಅಲ್ಲ ಸರ್. ಒಂದು ಸಸ್ಪೆನ್ಸ್ ಏನು ಅಂದ್ರೆ, ಒಂದು ಕಸ್ಟಮರ್ ಬಂದ್ರೆ ಗೊತ್ತಾಗಲ್ಲ. ಹಾಂ ಸರ್. ಒಂದು ಡೀಲರ್ ಬಂದ್ರೆ ಗೊತ್ತಾಗುತ್ತೆ ಅದು ಅಷ್ಟೇ. ಓಕೆ ಓಕೆ. ಅವ್ರು ಯಾರು ಆಸ್ಮಾ ಹೊಡ್ಬಿಟ್ಟಿದ್ದಾರೆ ಪೇಂಟಿಂಗ್ ಅಷ್ಟೇ. ಹೌದಾ ಸರ್? ಶೇಡಿಂಗ್ ಒಂಚೂರು ಹೊಡಿಯುತ್ತೆ ಅದು. ಹೌದಾ? 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 ಓಕೆ ಸರ್. ಅದು ಸರ್, ಈಗ ಅದೇ ನೀವು ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್, ನಾನು ಒಂದೇ ರೇಟಲ್ಲಿ ಹೇಳ್ತೀನಿ. ಹೇಳಿ ಸರ್. 280 ಫೈನಲ್ ಕೊಡ್ತೀನಿ ಸರ್ ನನ್ನ ಗಾಡಿ. 280ಕ್ಕೆ ಫೈನಲ್. ಯಾಕಂದ್ರೆ ನಾನು ಇಷ್ಟು ವ್ಯಾಪಾರ ಹೇಳಕ್ ನಂಗೆ ಇಷ್ಟ ಇಲ್ಲ. ನಂಗೆ ಯಾಕಂದ್ರೆ ವಿನೋವಾ ಎತ್ಕೊಂಡು ಬರ್ತಾ ಇಲ್ಲ ಹಾಗಾದ್ರೆ ಸರ್. ಹಂಗತ್ತೆ ನೀವು ಹೆಚ್ಚು ಕಡಿಮೆ ಹೇಳಿದ್ರೆ ವ್ಯಾಪಾರನೂ ಕುದುರಲ್ಲ. ಸರ್, ನಾನು ETS ಸರ್ ನಾನು ಆಗ್ತಾ ಇರೋದು ಶಿಫ್ಟಲ್ಲಿ ಆಗ್ತಾ ಇರೋದು. ಹಾಂ ಹಾಂ ಹಾಂ. ಅಲ್ಲ, ಒಳ್ಳೆ ರೇಟ್ ಇದೆ, ಹಾಗೇನಿಲ್ಲ ಸರ್. ನೀವು ಎಲ್ಲಿ ಬೇಕಾದ್ರೂ ಒಂದು ಸೆಕೆಂಡ್ ಶೋರೂಮಲ್ಲಿ ಕೇಳ್ಕೊಂಡ್ ಬನ್ನಿ ಬೇಕಾದ್ರೆ. ಹಾಂ ಸರ್. ಆಂಧ್ರ ಅವರು 310 ಕೇಳಿದ್ದಾರೆ. ಹಾಂ ಸರ್. ನಾನು ಡೆಲಿವರಿ ಕೊಟ್ಟರೆ ಆಂಧ್ರ ಅವರು ಇವತ್ತು ಎತ್ಕೊಂಡು ಹೋಗಕ್ಕೆ ರೆಡಿ ಇದ್ದಾರೆ. ಹಾಂ ಹಾಂ ಹಾಂ. ಓಕೆ ಓಕೆ. ಸೆಕೆಂಡ್ ಪಾರ್ಟಿ ಆಗುತ್ತೆ ಅಲ್ಲಿ. ಹೌದಾ? ಬೇಕಾದ್ರೆ ಇವಾಗ ಕಾಂಟ್ಯಾಕ್ಟ್ ಹಾಕಿ ಮಾಡಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ ಬೇಕು ಅಂದ್ರೆ. ಸರ್, ಇವಾಗ ಗಾಡಿ ಕಂಡೀಷನ್ ಹಂಗೆ ಇದೆ. ಅದೇ ಆಯಿತು. ಈಗ ನೀವು ಹೇಳಿದ್ದೆಲ್ಲ ಹಾಕಿರ್ತೀನಿ. ನಿಮಗೆ ಅವ್ರಿಗೆ ಸರಿ ಅನಿಸಿದ್ರೆ ವ್ಯಾಪಾರ ಮಾಡಿಬಿಡಿ ಸರ್. 10,000 ಬೇಕಾದ್ರೂ ಅಲ್ಲಿ ಬಿಟ್ಕೊಡ್ತೀನಿ ನಾನು ಅಲ್ಲಿ. ಒಂಚೂರು ಯಾಕಂದ್ರೆ ದುಡಿಯೋರ್ಗಾದ್ರೆ ಹಾಂ. ಪಾರ್ಟಿಗಾದ್ರೆ ಇದು ಕಸ್ಟಮರ್ಗಾದ್ರೆ ಕಸ್ಟಮರ್ ಬಿಟ್ಕೊಡ್ತೀನಿ. ಇದು ಯಾಕಂದ್ರೆ ಡೀಲರ್ ಬಿಟ್ಕೊಡಲ್ಲ. ಈ ಗಾಡಿಗಳು ದುಡಿಯೋರ್ಗೇನೆ ಇರೋದು. ಅಲ್ಲ, ಡೀಲರ್ ಕೊಟ್ಟು ಬಿಡಲ್ಲ ನನ್ನ ಗಾಡಿನ. ಹಾಂ. ಯಾಕಂದ್ರೆ ಡೀಲರ್ ಆಲ್ಮೋಸ್ಟ್ ನಮ್ಮ ಬೆಂಗಳೂರಿಗೆ ಯಾರು ಬಂದ್ರು ಆಲ್ಮೋಸ್ಟ್ 99% 90% ಎಲ್ಲ ಗೊತ್ತಿರೋರೇ ಬರ್ತಾರೆ ನಂಗೆ ಹೌದಾ? ನನ್ನ ಗಾಡಿಗೆ. ಹೌದು ಸರ್. ಹೌದು. ದುಡಿಯೋರು ಬೇಕಾದ್ರೆ 10,000 ಬಿಟ್ಕೊಡ್ತೀನಿ. ಆಯ್ತು ಸರ್. ನೋಡಿ ಒಂದು ಚೂರು ನಮ್ಮ ಕಡೆಯಿಂದ ಬಂದರೆ ಓಕೆ ಸರ್. ಮಾಡಿಕೊಡಿ. ಸರಿ ಸರ್, ಆಯಿತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಚಾಲಕ ಮಿತ್ರರೇ, ಈ ಗಾಡಿಯು ತಮಗೆ ಇಷ್ಟವಾದಲ್ಲಿ ಮಾಲೀಕರ ನಂಬರನ್ನು ವಿಡಿಯೋದ ಟೈಟಲ್ನಲ್ಲೂ ಹಾಕಿರ್ತೇನೆ ಹಾಗೂ ವಿಡಿಯೋದ ಎಂಡ್ನಲ್ಲೂ ಹಾಕಿರುತ್ತೇನೆ. ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಲ್ಲೋ ಬೋರ್ಡ್ ಕಾರ್ ಹುಡ್ಕುವಂಥ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಇದನ್ನು ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.